ಅವ್ರಿಗೆಲ್ಲ. ಏನಕ್ಕೆ ಅಂದ್ರೆ ಆ ಸ್ಟೆಂಟ್ ಮಾಡ್ಬೇಕಾದ್ರೆ ಅವರೇ ಹೀರೋಗಳು ಬಸ್ ಅಲ್ಲಿ. ಒಬ್ಬನಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಜೀವಗಳೇ ಹೋಗ್ಬಿಡ್ತವೆ ಅಂತ ಅಷ್ಟು ಪ್ಲಾನ್ ಮಾಡಿದ್ರು. ಅದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈಗ ನಮ್ಗೆ ಈ ಅವಾಗ್ಲೇ ಹೇಳ್ದೆ ನಮ್ಗೆ ಇಂಗ್ಲಿಷ್ ಬರಲ್ಲ ಅಂತ. ಆ ಮುಟ್ಟೆ ಇಂಗ್ಲಿಷ್ ಬರೋದಿಲ್ಲ ಯಾರಿಗೆ ಅವ್ನ್ಗೆ. ಅವ್ನ್ ಹೆಂಗೆ ಅಂದ್ರೆ ಬ್ಯಾಂಕಾಕು ಆಮೇಲೆ ಜಪಾನು ಈ ಇದು ಸೋಪಾತ ಅಂತಾನೆ ಏನ್ ನಮ್ಗೆ ಅರ್ಥವೇ ಆಗಲ್ಲ ಅದು. ಈ ಶಿವಣ್ಣಂಗ್ ಬರೋದು ನಾನು ಹೇಳೋದು ಅಣ್ಣಂಗೆ ಇವನು ಇರಿ ಒಂದ್ ನಿಮಿಷ ಇದನ್ನ ರೀಕ್ರಿಯೇಟ್ ಮಾಡೋಣ ಬಾಸ್. ಕೊಡ ಇದು ಕೊಡ ಇದು ಕಾರ್ಗಳು. ಪ್ರೇಮ್ ಸರ್ ಸ್ಟಂಟ್ ಡೈರೆಕ್ಟರ್ ಸರ್, ನಾವಿಬ್ರು ಆರ್ಟಿಸ್ಟ್ಗಳು ಸರ್. ನಾವು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಗನೇ ನನಗೆ ಲಾಂಗ್ವೇಜ್ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ನೀವು ನಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ನಮ್ಗೆ ಅನ್ಕೊಂಡ ಅವನಿಗೆ ಅದು ಈ ಟೇಬಲ್ ಅಲ್ಲ, ರೋಡಲ್ಲಿ ಹಿಂಗ್ ಕುತ್ಕೊಬಿಡೋದು. ಈಗ ರೋಡಲ್ಲಿ ಕುತ್ಕೊಬಿಟ್ಟು ನೀಟಾಗೆ ಅವ್ರ ಕಡೆಯವ್ರಿಗೆಲ್ಲ ಲ್ಯಾಂಗ್ವೇಜ್ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅವ್ರವ್ರವ್ರು ಭಾಷೆಗಳು ಚೆನ್ನಾಗಿ ಗೊತ್ತಿದೆ. ನಮ್ಗಳು ಗೊತ್ತಿಲ್ಲ. ನಾವು ನಿಂತರ ಹಿಂಗೆ ಪ್ಯಾಸೆಗಳ ತರ ಅನ್ಕೊಂಡು ನಾವ್ ಹೆಂಗ್ ನಮ್ಗೇನಂತಾರೆ ಒಡಿ ಅಂತ ನಮ್ಗೆ ಗೊತ್ತುಬಿಡು ಅಂತ. ಆಗಲ್ಲ ಸಿಜಿ ಮಾಡ್ತೀನಿ ಬಿಡು ನಾನು. ಅವ್ರು ಪಾಪತ್ತಿ ಹಿಂಗ್ ಬಂದು ಏನ್ರ ಮಾಡ್ತೀರ ನೀವು? ಯಾರು ಓಡಿಸ್ಬೇಕಿತ್ನ ಅಂದ್ರೆ ಏನು ಹೀರೋಸ್ ನಮ್ ಹೀರೋಗಳು ಓಡಿಸ್ಬೇಕಾ? ಓಕೆ ಅಣ್ಣ ನೀವು ಇದನ್ನ ಓಡಿಸ್ಬೇಕಂತ ಅಣ್ಣಂಗೆ ನಾವು ಇವಾಗ ಡೌಟ್ ಕೇಳೋದು. ಎಕ್ಸ್ಕ್ಯೂಸ್ ಮಿ ಸರ್, ಮೈ ಕಮಿಂಗ್ ಇನ್ ದಿಸ್ ಕಾರ್? ಅವನಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸೀದಾ ಹೆಂಗ್ ಹೇಳುವಂದ್ರೆ ಯಾ 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 ಶಿವಣ್ಣ ಚೆನ್ನಾಗಿ ಹೇಳೋರು. ಇವ್ನ ಎಲ್ಲಿಂದ ಹಿಡ್ಕ ಬಂದಮ್ಮ ಇವನ್ನ? ನೆಟ್ಗೆ ಏನು ಹೇಳಲ್ವಲ್ಲಮ್ಮ ಅಂತಾನೆ. ಈ ಕಾರ್ ನಿಮ್ದು, ಈ ಕಾರ್ ನಂದು ಸರ್. ಲಾರಿ ಸರ್ ಇದು. ತಗೊಳ್ಳಿ ಸರ್, ಇದ್ರಲ್ಲಿ ಕ್ಯಾಮ್ರಾ ಬರ್ತಾ ಇರುತ್ತೆ ಸರ್. ಅಂದ್ರೆ ಭಯ ಆಗೋಯ್ತು ಅವನ್ಗೆ, ಎಲ್ಲಿ ನೀ ಗುದ್ಗಿದ್ ಬಿಡ್ತೀಯ ಅಂತ. ನಾವ್ ಹಿಂಗ್ ಬರ್ತೀವಿ ಸರ್. ಕ್ಯಾಮ್ರಾ ಆನೆ ಆಗಿಲ್ಲ ಸರ್. ಟ್ರಯಲ್ ಸರ್ ಇದು. ಸರ್ ನೀವು ಕ್ಯಾಮ್ರಾ ಬನ್ನಿ ಸರ್ ಇಲ್ಲಿ. ಮಾಡ್ತಾರೆ. ಅರ್ಜುನ್ ಸರ್, ಚಲೋ ಒಂದು ನಿಮ್ಗೆ 1000 ಸಲ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಕಂಪೋಸಿಷನ್ ನಾನು ದೊಡ್ಡ ಫ್ಯಾನ್ ಅಂತ. ಅಂಡ್ ಹೋದ ವರ್ಷದಲ್ಲಿ ಅದು ಸಿಕ್ದಾಗ್ಲೆಲ್ಲ ಹೇಳ್ತಾರೆ ಚುಟ್ಟು ಸೂಪರ್ ಅಂತ. ವಿಲ್ಲನ್ ಪ್ರತಿ ಒಂದು ಸಾಂಗು ಅಲ್ಟಿಮೇಟ್ ಸರ್, ನಿಜಾಲು. ಅದು ಕ್ರೆಡಿಟ್ ನೀವು ತಗೋತಿರೋ ಇದ್ರ ಜೊತೆಲಿ ತಗೋತಿರೋ, ಬಟ್ ಸೂಪರ್. ಬರ್ದಿದ್ದೀನಿ ನಾನು, ಒಪ್ಕೊಂತೀನಿ. ಬಟ್ ಎಲ್ಲ ಅವ್ರದೇ ಅಷ್ಟೇ. ಒಂದಕ್ಕಿಂತ ಒಂದು ಹೈ ಎನರ್ಜಿ. ಆಮೇಲೆ ಇನ್ನೊಂದು ನೀವು ಆಗ್ಲೇ ಹೇಳಿದಾಗ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಲೇ ಮ್ಯಾನ್ ಸಿಂಪಲ್ ಆಗಿರುವಂತ ಒಂದು ಲಿರಿಕ್ಸ್ ಅನ್ನ ಕೂಡ ಫಾಲೋ ಮಾಡುವಂತದ್ದು. ಬಟ್ ಸೂಪರ್ ಸರ್. ಅದು ಹೊಡಿರೋ ಕ್ಲಬ್ ಸರ್, ಸೂಪರ್. ಬಸ್ ಈ ರೀ ರೆಕಾರ್ಡಿಂಗ್ ಹೋದಾಗ ಡಿಲೀಟ್ ಮ್ಯಾಟ್ರ್ ಏನೋ ಇದೆಯಂತಲ್ಲ? ಬರೀ ರೀ ರೆಕಾರ್ಡಿಂಗ್ ಅಲ್ಲ, ಎಲ್ಲ ರೆಕಾರ್ಡಿಂಗ್ ಅಂದ್ರೆ ಇರುತ್ತೆ. ಏನ್ ಏನ್ ಮಾಡ್ತಾನೆ ಗೊತ್ತಾ ವಾಸೇನು? ಚೆನ್ನಾಗ್ ಮಾಡ್ತಾನೆ, ಎಕ್ಸ್ಟ್ರಾರ್ಡಿನರಿ. ಎಲ್ಲ ರೆಡಿ ಮಾಡ್ತಾನೆ. ರೆಡಿ ಮಾಡ್ಬಿಟ್ಟು ಫೋನ್ ಮಾಡಿ ಹೇಳ್ತಾನೆ, ಎಲ್ಲಿದ್ದೀರಿ ಸರ್ ಅಂತಾನೆ. ಮಗನ ಬಂದ ಕಣ, ಎಕ್ಸ್ಟ್ರಾರ್ಡಿನರಿ ಬನ್ನಿ. ಹೋಗ್ಬಿಟ್ಟು ಬಟ್ ಅವ್ನ್ ಪಕ್ಕ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಹೇಳ್ತಾನೆ, ಇಲ್ಲಾಂದ್ರೆ ಹೇಳಲ್ಲ. ಕೆಲವು ಕಡೆ ಏನ್ ಮಾಡ್ತದೆ, ಅವ್ನ್ ಚೆನ್ನಾಗ್ ಮಾಡಿರ್ತಾನೆ, ಬಟ್ ನಂದೇ ಒಂದ್ ಇದೋಗ್ಬಿಟ್ಟಿರ್ತದಲ್ಲ, ಹೋಗಿ ನೋಡ್ತೀನಿ ಚೆನ್ನಾಗ್ ಮಾಡಿರ್ತಾನೆ. ಮಗ ಸೂಪರ್ ಆಗಿದೆ, ಒಂದ್ ಕೆಲಸ ಮಾಡಿದ್ರೆ ಡಿಲೀಟ್ ಮಾಡ್ಬಿಟ್ಟು ಹೇಳ್ತೀನಿ. ನೋಡ್ತಾನೆ, ನನ್ ಮಾತ್ ಕೇಳಿ ಇದು ಚೆನ್ನಾಗಿದೆ, ಇಲ್ಲ ಚೆನ್ನಾಗಿಲ್ಲ, ಇದು ತಿರ್ಗಾ ಏನಾರು ಒಂದ್ ಐಡಿಯಾ ಮಾಡಿ ಅವನೇ ಮಾಡ್ತಾನೆ, ಅದ್ಭುತವಾಗಿ ಮಾಡ್ತಾನೆ. ಅದ್ರ ಮೇಲೆ ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಅಂತ ಅವನೇ ಹೇಳ್ತಾನೆ. ಇದು ಚೆನ್ನಾಗಿಲ್ಲ ಅಂತ ವಾದ ಮಾಡಾದ್ಮೇಲೆ ಡಿಲೀಟ್ ಮಾಡಾದ್ಮೇಲೆ ಎಕ್ಸ್ಟ್ರಾರ್ಡಿನರಿ ಮಾಡ್ಕೊಡ್ತಾನೆ. ಅದ್ರ ಮೇಲೆ ಸ್ಟಾರ್ಟಿಂಗ್ ಯಾಕೆ ಲವ್ ಮಾಡೋದು ಫಸ್ಟ್ ಇದು ನಮ್ ತರ ಟೀಸರ್ ಟ್ರೈಲರ್ ಎಲ್ಲ ಬಿಟ್ಬಿಟ್ಟು ಹಂಗೆ ನನಗೆ ಒಂದ್ ತಮಾಷೆ ಇದೆ ಸರ್. ಅವನ ಒಬ್ಬ ಪ್ಲಾನ್ ಮಾಡ್ಕೊಂಡ್ ಬಂದಿರಂಗಿದ್ದೀರಾ? ಇಲ್ಲ ಮ್ಯಾಟ್ರ್ ಗೊತ್ತಿಲ್ಲ. ಓಕೆ, ಒಬ್ಬರು ಕೀಬೋರ್ಡ್ ಪ್ಲೇಯರ್ ಹತ್ರ ಸಿಕ್ತೀರಾ ಹೊರಗಡೆ? ಒಬ್ರು ಕೀಬೋರ್ಡ್ ಪ್ಲೇಯರ್ ಹತ್ರ ಹೋಗ್ಬಿಟ್ಟು, ಸರ್ ಇದು ಇಷ್ಟು ದಿನ ನಾವು ಕೇಳಿದಿರಂತ ಒಂದು ಟೋನು ಹಾಕಿ, ಅದು ನಿಜ ನಡೆದಿರೋದು, ಇದು ಹಾಕಿ ಅಂತ ಹೇಳ್ತಿದ್ರು. ಸರಿ ಅಂತ ಇವ್ರು ಕೀಬೋರ್ಡ್ ತೆಗೆದ್ಬಿಟ್ಟು ಒಂದೊಂದಾಗಿ ಹಾಕಿ ಕಂಪ್ಯೂಟರ್ ಎಲ್ಲ ಆನ್ ಮಾಡಿ ಎಲ್ಲ ಹಾಕಿದ್ರು. ಇದಲ್ಲಮ್ಮ ಕೇಳದೇ ಇರೋಂಥ ಟೋನ್ ಒಂದು ಹಾಕ್ಬೇಕು ನೀವು, ನನ್ನ ಮಗಂದು ಯಾವನ್ ಕೈಗೆ ಸಿಕ್ಕಿರ್ಬಾರ್ದು ಅಂತ. ಸರಿ ಅಂತ ಇನ್ನೊಂದು 1 hour 2 hour ನಡೆದಿದೆ ಸರ್ ಈ ಗಲಾಟೆ. ಕೊನೆಗೆ ಏನ್ ಮಾಡೋರೆ, ಸರ್ ಒಂದ್ ನಿಮಿಷ, ಇವಾಗ ಒಂದು ಕೇಳಿದಿರೋ ಟೋನ್ ಸಿಕ್ಕಿದೆ, ಹಾಕೊಳ್ಳಿ ಅಂತ ಹೆಡ್ಫೋನ್ ಹಾಕ್ಬಿಟ್ಟು ಕೀಬೋರ್ಡ್ ಆಫ್ ಮಾಡ್ಬಿಟ್ಟು ನಡೆಸಿದ್ರಂತೆ. ಎಲ್ಲ ಆಫ್ ಮಾಡ್ಬಿಟ್ಟು, ಸ್ಪೀಕರ್ ಎಲ್ಲ ಆಫ್ ಮಾಡ್ಬಿಟ್ಟು,
ಏನಪ್ಪ ಏನು ಕೇಳಿಸ್ತಿಲ್ಲ ಅನ್ನೋಂತೆ ನೀವು ಕೇಳಿದ್ರೆ ಟೋನ್ ಅದು ಯಾಕೆ ಹೇಳಿದ್ರೆ ಅದೊಂದು ಕಡೆ ತಮಾಷೆ ಸರ್. ನಮ್ಮಿಬ್ಬರದ್ದು ಹೆಂಗ್ ನಡೆಯುತ್ತಂದ್ರೆ ಸರ್ ಬರ್ತಾರೆ ಮೊದಲೇ ಎಕ್ಸ್ಟ್ರಾಡ್ನರಿ ಯಾಕಪ್ಪ ಮಾಡಿಕ್ಕಾಗಲ್ಲ ನೀನು ಮನ್ಸು ಅಂತ ಹೇಳಿದ್ರಲ್ಲ, ನಮ್ಗೇನು ಕನ್ಸ್ಬಿಟ್ಟಿರ್ತದ ಇವ್ರಿಗೆ ಏನ್ ಬೇಕು ಅಂತ, ನಾವೇನೋ ಅನ್ಕೊಂಡ್ ಮಾಡಿರ್ತೀವಿ. ಇವ್ರು ಬರ್ತಾರ, ಇವ್ರು ಬಂದ್ಬಿಟ್ಟು ನಾನು ಇವ್ರ ಫೇಸೇ ನೋಡ್ತಿರ್ತೀನಿ, ಖುಷಿಯಾಗೆ ನೋಡ್ತಿರ್ತಾರೆ. ನಾವು ಒಳಗಡೆ ಖುಷಿ ನಂಗೆ ಅಪ್ಪ ಆಯ್ತಪ್ಪ ಇಲ್ಲೂ ಅಂತ ಹಿಂಗೆ ಇರ್ತಾರೆ. ಈ ಕಡೆ ತಿರುಗಿದ್ರೆ ಮಗ ಡೆಲೀಟ್ ಮಾಡ್ಬಿಡ್ ಮಗ. ನಾವು 3 ದಿನ ಮಾಡಿರ್ತೀವಿ ಸರ್. ಎಲ್ಲ ಸರ್ ಅಲ್ಲ ಅಲ್ಲ ಯಾವ್ದನ್ನ ಒಂದು ಪೋರ್ಷನ್ ಇಲ್ಲ ಫುಲ್ ಡಿಲೀಟ್ ಮಾಡ್ಬಿಡು ಅಂತ. ಅದು 20 ನಿಮಿಷ ಇರುತ್ತೆ ಒಂದು ರೀಲು, 3 ದಿನ ಮಾಡಿರ್ತೀವಿ. ಸರಿ ಸರಿ ಇನ್ನೇನು ಯಾಕೆ ಏನಕ್ಕೆ ಏನ್ ಮಾಡ್ಬೇಕು ಅಂತ ಒಂದು ಐಡಿಯಾ ಕೊಡ್ತಾರೆ ಸರ್. ಅಂಡ್ ದಟ್ ಐಡಿಯಾ ವಿಲ್ ಬಿ ಅಮೇಝಿಂಗ್, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ತುಂಬಾ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವ್ರ ಫೇಸ್ ಮಾತ್ರ ನೋಡಿ ಈಗಲೂ ನಗ್ತಿದೆ. ವರ್ಕಲ್ಲಿ ಏನೋ ಇಷ್ಟ ಆಗಿಲ್ಲ ಅಂದ್ರೆ ಆ ಕಣ್ಣು ಅಳ್ತಿರುತ್ತೆ. ಇದು ನಿಜ, ನಾನ್ ನೋಡಿದೀನಿ. ವರ್ಕಲ್ಲಿ ಅವ್ರಿಗೇನೋ ಇಷ್ಟ ಆಗಿಲ್ಲ ಅಂದ್ರೆ ಯಾರನ್ನ ನೋಯಿಸಲ್ಲ, ಫೇಸಲ್ಲಿ ಆದಷ್ಟು ನೋಯಿಸಬಾರ್ದು ಅನ್ನೋದು ತೋರಿಸ್ತಾರೆ. ಆ ಕಣ್ಣು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಪೇನ್ ಇರುತ್ತೆ ಅಂದ್ರೆ ನಾನು ಅನ್ಕೊಂಡಿದ್ ಬಂದಿಲ್ವಲ್ಲ ಅನ್ನೋದು ನೋಡಿದ ತಕ್ಷಣ ನನಗೆ ಗುರು 10 ಲಕ್ಷ ಹೋಗ್ಲಿ ಇದು ಇನ್ನೊಂದ್ಸತಿ ಮಾಡೋಣ, ಇನ್ನ ಏನ್ ಮಾಡ್ಬೇಕು ಹೇಳಿ ಸರ್ ಅಂತ ಕೂತ್ಕೊಂಡು ಅವನು ಸುಮಾರು ಸರ್ ಇದನ್ನ ಹೇಳಿ ನನ್ಗೆ ಸೋ ಮೆನಿ ಟೈಮ್. ನನಗೆ ಸ್ಟಾರ್ಟಿಂಗ್ ಇಂದನು ಮಗನೆ ಕಂಪೋಸ್ ಮಾಡಕ್ಕೆ ಇಂದನು ಇದು ಚೆನ್ನಾಗಿಲ್ಲ ಅಂತ ನಾನು ಅವ್ನು ಯಾವ ವಾದ ಮಾಡ್ತೀನಿ ಸರ್, ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ದುಡ್ಡು ಹೋದ್ರೂ ಪರವಾಗಿಲ್ಲ ಸರ್, ನೀವು ಬೇಜಾರ್ ಮಾಡ್ಕೊಡಿ ಮಾಡ್ತೀನಿ ಸರ್. ರಿಯಲಿ ಪ್ರೇಮ್ ಅವ್ರೆ, ಇವಾಗ ನಿಮ್ ಸಿನಿಮಾದಲ್ಲಿ ಮತ್ತು ಜೀವನದಲ್ಲಿ ರಕ್ಷಿತಾ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ? ಗುಡ್. ಆಕ್ಚುಲಿ ನಿಮ್ಗೆಲ್ಲ ಗೊತ್ತು, ನನಗೆ ನಾನ್ ಮದುವೆ ಮುಂಚೆ ಎಲ್ಲ ಫ್ರೆಂಡ್ಸ್ಗಳು ನೀವೆಲ್ಲ ಆಕ್ಚುಲಿ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ವೆಲ್ ಗುಡ್, ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ತಾಳೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆ ಇದ್ರಲ್ಲಿ ಯಾವ್ದು ಇಲ್ಲ, ಕೆಲವು ಅದೇ ಫೋನ್ಗೇನೋ. ಓಕೆ, ವಿಲ್ಲನ್ ಸಿನಿಮಾ ಸಾಂಗ್ಸ್ಗಳು ಸೂಪರ್ ಹಿಟ್. ಸೊ ನೀವು ಕೂಡ ಹಾಡಿದೀರಾ, ಇಬ್ರು ನಮಗೋಸ್ಕರ ಒಂದೊಂದು ಹಾಡು ಹಾಡ್ಬಿಟ್ರೆ ಧನ್ಯೋಸ್ಮಿ. ಅದಂಗೆ ನಮ್ಮನ್ನೆಲ್ಲ ಆಡಿಸ್ತಾನೆ ಮ್ಯೂಸಿಕ್.
ಥ್ಯಾಂಕ್ ಯು ಸೋ ಮಚ್. ಸೂಪರ್ ಹೇಳಿಲ್ವಾ ಚಿಂದಿ ಸೂಪರ್ ಡೂಪರ್ ಎಕ್ಸ್ಟ್ರಾರ್ಡಿನರಿ. ಶಿವಣ್ಣ ಅವ್ರನ್ನ ಸುದೀಪ್ ಅವ್ರನ್ನ ಈ ಸಿನಿಮಾದಲ್ಲಿ ತುಂಬಾ ವಿಭಿನ್ನವಾಗಿ ತೋರಿಸಿದೀರಾ. ಅವರಿಬ್ಬರನ್ನ ಡೈರೆಕ್ಟ್ ಮಾಡಿದೀರಾ. ಈಗ ನನ್ಗೆ ಮತ್ತೆ ಅರ್ಜುನ್ ಸರ್ಗೆ ನೀವು ಡೈರೆಕ್ಟ್ ಮಾಡಿ. ಓಕೆ. ಹೌದು ಬನ್ನಿ ಬಸ್. ಆಕ್ಚುಲಿ ಮೊನ್ನೆ ಟೀಸರ್ ನೋಡಿದ್ಯಲ್ಲ ಮಗ, ಹಾ ಜಗತ್ಗೆ ಹಾ ಒಬ್ಬನೇ ಅಧಿಪತಿ ಇರ್ಬೇಕು, ಅದು ನಾನಾಗಿರ್ಬೇಕು ಅಂತ. ನೀವು ಸುದೀಪ್ ಅವರು ಹಾ ಜಗತ್ಗೆ ಒಬ್ಬನೇ ಅಧಿಪತಿ ಆಗಿರ್ಬೇಕು, ಅದು ಅದು ನಾನಾಗಿರ್ಬೇಕು ಅಂತ. ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಮಚ್ಚೆಲ್ಲ ಸಾಕ್ 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 ತಿರ್ಗಿಸಿ ಏನ್ ಬಿಟ್ಬಿಡ್ತೀವಾ ಅಂತ ಶಿವಣ್ಣ. ಹೌದಾ? ಆಪೋಸಿಟ್ ಡೈರೆಕ್ಷನ್. ಫಸ್ಟ್ ಇಲ್ಲಿ ವಾಕಿಂಗ್ ಎಲ್ಲ ಹೋಗೋಣ. ಕರೆಕ್ಟ್ ಮಾಡ್ಬೇಕು, ಇಲ್ಲಾಂದ್ರೆ 10 ಟೇಕ್ ಆದ್ರೂ ಓಕೆ ಮಾಡ್ದೋಯ್ತೀನಿ ನಾನು. ಓಕೆ ಮುಲಾಜೆ ಇಲ್ಲ, ನಾವು ಓಕೆ ಟೇಕ್ ಇಟ್ಕೋತೀವಿ. ಓಕೆ ಟೇಕ್ ನಾನೇ ಹೇಳ್ಬೇಕು, ನೀನೇನ್ ಇಟ್ಕೊಳ್ಳೋದು. ಅದು ಎದೆಗಾರಿಕೆ ತೋರಿಸಾಕ ಮಚ್ಚಾಕ್ ಬಿದ್ದೋಯ್ತು. 7 ಸಿನಿಮಾ 8 ಸಿನಿಮಾ ಸಾರ್ ತೆಗ್ದಿದ್ದಾರೆ ಸರ್. ಅವ್ರಿಗೊಂದು ಬೇಸಿಕ್ ಲಾಜಿಕ್ ಇಲ್ಲ. ಯಾವ ಬಾಲ್ ನೋಡಿದ್ರು ಬ್ಯಾಟ್ ಬೀಳ್ದೇ ಇರುತ್ತಾ? ಇದು ಇದ್ರಲ್ಲೇ ಡೈಲಾಗ್. ಏನ್ ಬೇಕಾದ್ರೂ ಮಾಡಿ, ಅದ್ ಮಾತ್ರ ಮಾಡ್ಬೇಡಿ. ನೀನ್ ಫಸ್ಟ್ ಅದೇ ಮಾಡ್ಬೇಕು, ನನಗೆ ಚೆನ್ನಾಗಿದೆ ಅದು. ಅದು ಡೈಲಾಗ್ ಬಸ್. ಜಗತ್ಗೆ ಒಬ್ಬನೇ ಅಧಿಪತಿ ಆಗಿರ್ಬೇಕು, ಅದು ನಾನಾಗಿರ್ಬೇಕು. ಮ್ಯೂಸಿಕ್. ನಿಮ್ಮ ಲವ್ ಸ್ಟೋರಿ ಏನಿದೆ ಇದನ್ನ ತುಂಬಾ ಸಿನಿಮಾಗಳಲ್ಲಿ ಯೂಸ್ ಮಾಡಿದ್ದಾರೆ ಅಂತ ನಾವು ಕೇಳ್ಪಟ್ಟಿದೀವಿ. ಆಲ್ಮೋಸ್ಟ್ ಆಕ್ಚುಲಿ ನನ್ನ ಪ್ರೀತಿಯ ಮೇಲೆ ಸಿನಿಮಾ ಯೂಸ್ ಮಾಡಿದ್ದೀನಿ ನಾನು. ಹೌದಾ? ಆಕ್ಚುಲಿ ಒಂದ್ ಸಾಂಗ್ ಬರ್ತಿದೆ ನಿಮ್ಗೆ, ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ ಅದ್ರಲ್ಲಿ ಅದೇ ಬರ್ತಿದೆ. ನೋಡದೆ ನಿನಗೇಳದೆ ನಿನ್ನ ಪ್ರೀತಿಯ ನಾ ಮಾಡಿದೆ, ಕಾರಣ ನೀ ಕೇಳಲು ಇನ್ನೇಕೆ ಬರದೆ ಹೋದೆ. ಲವ್ ಸ್ಟೋರಿ ಅದು. ಏನು ಗೊತ್ತಾ,